Hi, hello. Welcome back to again your YouTube classes. So after long time, I am going to continue the classes on the green board. ಮತ್ತೆ ಮರಳಿ ನಿಮ್ಮೊಂದಿಗೆ ಗ್ರೀನ್ ಬೋರ್ಡ್ ಮೇಲೆ ಇಟ್ ಮೀನ್ಸ್ ಬ್ಲ್ಯಾಕ್ ಬೋರ್ಡ್ ಅಂತ ಅನ್ಕೊಳ್ಳೋಣ. ಮತ್ತೆ ಚಾಕ್ ಹಿಡ್ಕೊಂಡು ನಿಮ್ಮ ಮುಂದೆ ಕ್ಲಾಸ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಲಾಂಗ್ ಟರ್ಮ್ ಆಗಿತ್ತು, ಕ್ಲಾಸಸ್ ಅನ್ನ ಕೊಟ್ಟಿರ್ಲಿಲ್ಲ. ಇನ್ನೊಂದು ಏನು ಡಿಮ್ಯಾಂಡ್ಸ್ ಅಪ್ಪ ಅಂದ್ರೆ, ಸರ್ ಟೆನ್ಸಸ್ ಚೆನ್ನಾಗಿ ವಿಡಿಯೋ ಮಾಡಿರಿ. ಒಂದು ವಿಡಿಯೋ ಕೊಟ್ಟಿದ್ದೆ, ನಮಗೆ ಈಗ ಟೆನ್ಸ್ ಬರುತ್ತಿಲ್ಲ, ಕೇವಲ 30 ನಿಮಿಷದಲ್ಲಿ ಟೆನ್ಸ್ ಕಲಿಯಿರಿ ಅಂತ ಒಂದು ವಿಡಿಯೋ ಕೊಟ್ಟಿದ್ದೆ. ಆ ವಿಡಿಯೋ ಸುಮಾರು ಒಂದು 60,000 ಜನ ವ್ಯೂಸ್ ಆಗೈತಿ. ಅದ್ರ ಜೊತೆಗೆ ನೀವು ಸಪರೇಟ್ ಆಗಿ ಟೆನ್ಸ್ಗಳ ಪ್ರತಿಯೊಂದು ವಿಡಿಯೋನ ಕೊಡ್ರಿ ಅಂತ ಕೇಳಿದ್ರಿ. ನಾನು ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಕೊಟ್ಟಿದ್ದೆ. ಪ್ರೆಸೆಂಟ್ ಟೆನ್ಸ್ ವಿಡಿಯೋ ಐತಿ, ಬಟ್ ಒಂದೇ ವಿಡಿಯೋದಲ್ಲಿ ಆ ಎಲ್ಲಾ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳಿದ್ದೆ ನಾನು. ಅದಕ್ಕೆ ನೀವುಗಳು ಡಿಮ್ಯಾಂಡ್ಸ್ ಮಾಡಕತ್ತಿದ್ರಿ, ಸರ್ ಪ್ರೆಸೆಂಟ್ ಟೆನ್ಸ್ ಪ್ಲೀಸ್ ಅದು ಕೂಡ ಸಪರೇಟ್ ಆಗಿ 4 ಪ್ರೆಸೆಂಟ್ ಟೆನ್ಸ್ ಗಳನ್ನ ಹೇಳ್ರಿ ಅಂತಿದ್ದಕ್ಕಾಗಿ ನಾನು ಮತ್ತೆ ಆ ವಿಡಿಯೋಗಳನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಡೋಂಟ್ ವೇಸ್ಟ್ ಅ ಟೈಮ್, ಲೆಟ್ ಅಸ್ ಮೂವ್ ಆನ್ ಟು ದಿ ಒನ್ ಬೈ ಒನ್ ಆಲ್ ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಇನ್ನೊಂದು ಯಾರಿಗೆ ಗೊತ್ತಿದೆ ಈ ವಿಡಿಯೋನ ಸ್ಕಿಪ್ ಮಾಡಬಹುದು, ಹೌದಾ? ಸೊ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನು ನಾನಿಲ್ಲಿ ಹೇಳ್ತಾ ಬರ್ತೀನಿ, ಓಕೆನಾ? ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಯಾವ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ತಾ ಬರ್ತೀವಿ. ನಾವು ಪ್ರತಿಯೊಂದು ಟೆನ್ಸ್ ಅಲ್ಲಿ ಅಲ್ಲಿ ಯೂಸ್ ಮಾಡುವಂತ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಗಳನ್ನ ನಿಮ್ಗೆ ನಾನು ಹೇಳಿಕೊಟ್ಟಿನಿ, ಹೌದಾ? ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಮತ್ತು ಡಸ್ ಎನ್ನುವಂತ ಹೆಲ್ಪಿಂಗ್ ವರ್ಬ್ ಗಳನ್ನ ಯೂಸ್ ಮಾಡ್ತೇವೆ. ಸರ್ ಮೇನ್ ವರ್ಬ್ ಯಾವ್ದನ್ನ ಯೂಸ್ ಮಾಡ್ತೇವೆ ಅಂದ್ರೆ, ಯಾವ್ದು ಯೂಸ್ ಮಾಡ್ತೇವೆ ಅಂದ್ರೆ V1 ಅನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಬರ್ತೇವೆ. V1, ಹೌದಾ? ನಿಮ್ಗೆ ಹೇಳಿದ್ದೆ ನಾನು ವರ್ಬ್ಸ್ ಬಗ್ಗೆ ಹೇಳಿ V1, V2, V3, V1 ಪ್ಲಸ್ ING ಇದೆಲ್ಲವನ್ನ ಮಾತಾಡ್ತಾ ಬಂದೀನಿ. ಸೊ ಇಲ್ಲಿ V1 ಅನ್ನ ಯೂಸ್ ಮಾಡ್ತಾ ಬರ್ತೇವೆ. ಮತ್ತು ಪ್ರತಿಯೊಂದು ಟೆನ್ಸ್ ಅಲ್ಲಿ ನಾನು ನಿಮಗೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡಬೇಕು ಅಂತ ನಾನು ಹೇಳಿಕೊಟ್ಟೆ. ಹಾಗಾದ್ರೆ ಈ ಸದ್ಯಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ಮಾಡ್ತಾ ಹೋಗೋಣ. ಏನೇನು ಡಿಫರೆನ್ಸ್ ಇದೆ ಅನ್ನೋದನ್ನ ಕಲಿತಾ ಹೋಗೋಣ. ಹಾಗಾದ್ರೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ, 12 ಟೆನ್ಸ್ಗಳಲ್ಲಿ ಕೇವಲ 2 ಟೆನ್ಸಿನ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನಾವುಗಳು ಹೆಲ್ಪಿಂಗ್ ವರ್ಬ್ ಗಳನ್ನ ಯೂಸ್ ಮಾಡಲ್ಲ ಅಂತ ನಾನು ಹೇಳಿದ್ದೆ. ನಿಮಗೆ ನೆನಪಿದೆಲ್ಲ ಗೊತ್ತಿಲ್ಲ. ಕೇವಲ 2 ಟೆನ್ಸ್ಗಳು ನೆನ್ಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. 12 ಟೆನ್ಸ್ ನೋಡ್ತೇವೆ ನಾವು, ಪ್ರೆಸೆಂಟ್ 4, ಫಾಸ್ಟ್ 4, ಫ್ಯೂಚರ್ 4. ಈ 12 ಟೆನ್ಸ್ ಅಲ್ಲಿ 2 ಟೆನ್ಸ್ಗಳಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ, ನಾನು ಏನ್ ಹೇಳಕತ್ತೀನಿ ಕರೆಕ್ಟಾಗಿ ಗಮನಿಸ್ಕೊಳ್ರಿ. ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸಲ್ಲ. ಏನ್ ಬಳಸಲ್ಲ ರೀ? ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸಲ್ಲ. ಈಗ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಕತ್ತೀರಿ, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಗೋ ಅನ್ನುವಂಥದ್ದು ಮೇನ್ ವರ್ಬ್ ಐತಿ, ಹೌದಾ? ಹೆಲ್ಪಿಂಗ್ ವರ್ಬ್ ಇಲ್ಲ, ಇವು ಹೆಲ್ಪಿಂಗ್ ವರ್ಬ್. ಅದೇ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತಾ ಇದ್ದೀರಿ, ಡೂ, ಡಸ್ ಬರ್ತಾ ಇದೆ. ಹಾಗಾದ್ರೆ ಸರ್ ಇನ್ನೊಂದು ಟೆನ್ಸ್ ಯಾವುದು? ಒಂದು ಹೇಳಿದ್ರೆ ಇದ್ರಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇಳಿ. ಇನ್ನೊಂದು ಟೆನ್ಸ್ ಯಾವ್ದಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ನಾವು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಲ್ಲ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಮೇಲೆ ಸಪರೇಟ್ ರೀತಿ ವಿಡಿಯೋ ಇದೆ, ಅದನ್ನ ನೋಡ್ರಿ, ಗೊತ್ತಾಗುತ್ತೆ. ಅದು ಕೂಡ ಮೋಸ್ಟ್ ಡೇಂಜರ್, ಅಲ್ಲಿ ರೂಲ್ಸ್ ಅನ್ನ ಹೇಳಿಕೊಟ್ಟೆ, ಹೌದಾ? ಹಾಗಾದ್ರೆ ಈಗ ನಾವು ಇದು ಕನ್ಫರ್ಮ್ ಆಯ್ತು ನಿಮಗ. ಪಾಸಿಟಿವ್ ಸೆಂಟೆನ್ಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ 2 ರೀತಿನ ಸಪರೇಟ್ ಮಾಡೀನಿ. ಯಾಕೆ ಅನ್ನೋದನ್ನ ಅದನ್ನ ಹೇಳಕ್ ಈಗ ನಿಮ್ ಮುಂದೆ ಬರ್ತಾ ಇದೀನಿ ನೋಡ್ರಿ. ಐ, ವಿ, ಯು, ದೇ ಬಂದಾಗ ಮೇನ್ ವರ್ಬ್ ಅನ್ನ ನಾವು ಏನ್ ಮಾಡ್ತೇವಿ? ISES ಅನ್ನ ತೆಗೆದುಕೊಳ್ಳದೆ ಯೂಸ್ ಮಾಡ್ತೇವಿ, ಹೌದಾ? ಇದು ನೆನಪಿರ್ಬೇಕು ನಮಗ. ಹಾಗಾದ್ರೆ ಹಿ, ಸಿ, ಇಟ್ ಬಂದ್ರೆ ISES ಅನ್ನ ಪುಟ್ ಮಾಡ್ತೇವೆ. ಈಗ ನೋಡಿ ES ಐತಿ ಇಲ್ಲಿ, ಅದೇ ಕಮ್ ಇದೆ ಜಸ್ಟ್ ಓನ್ಲಿ ಎಸ್ ಹಾಕೋತೇವೆ, ಕಮ್ಸ್ ಅಂತ ಆಗುತ್ತೆ, ಹೌದಾ? ಈಗ ISES ಅನ್ನ ಪುಟ್ ಮಾಡ್ತೇವಿ. ಇದನ್ನ ನಾವು ಮರಿಬಾರ್ದು. ಬಹಳ ಜನ ಇಲ್ಲೇ ನೀವು ತಪ್ಪು ಮಾಡ್ತೀರಿ. ಈಗ ನೋಡ್ರಿ, ಹಿ ಗೋ ಟು ಸ್ಕೂಲ್ ಅಂದ್ರೆ ರಾಂಗ್. ಅದು ಈ ಗೋಸ್ ಟು ಸ್ಕೂಲ್ ಆಗ್ಬೇಕು,
ಸಿ ಗೋಸ್ ಟು ಸ್ಕೂಲ್ ಆಗ್ಬೇಕು, ಇಟ್ ಗೋಸ್ ಟು ಸ್ಕೂಲ್ ಆಗ್ಬೇಕು. ಪರ್ಸನ್ಸ್ ಗೊತ್ತವ ನಿಮಗೆ, ಹೌದಾ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಸ್, ಹೌದಾ? ಫಸ್ಟ್ ಪರ್ಸನ್ ಐ, ವಿ ಅಂತ ಹೇಳ್ತೇವೆ, ಇದು ಸಿಂಗ್ಲರ, ಇದು ಪ್ಲೂರಲ್. ಸೆಕೆಂಡ್ ಪರ್ಸನ್ ಯು, ಸಿಂಗ್ಲರ, ಅಗೇನ್ ಯು ತೋತೇವೆ, ಇನ್ನೊಂದು ನೀವು ಅಂತ ಹೇಳ್ತೇವೆ, ಹೌದಾ? ಅದು ಸೆಕೆಂಡ್ ಪರ್ಸನ್ ಸಿಂಗ್ಲರ್ ಅಂಡ್ ಪ್ಲೂರಲ್. ಸರ ಥರ್ಡ್ ಪರ್ಸನ್ ಏನಾಗುತ್ತೆ? ಸಿಂಗ್ಲರ್, ಹಿ, ಸಿ, ಇಟ್. ಹಾಗಾದ್ರೆ ಸರ್ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಅಂತ ಹೇಳ್ತಾ ಬರ್ತೀವಿ ನಾವು, ಹೌದಾ? ಈ ಪರ್ಸನ್ಸ್ಗಳು. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ಏನಪ್ಪ ಅಂದ್ರ ಮೇನ್ ವರ್ಬಿಗೆ IS ES ಎಸ್ ಅನ್ನ ಪುಟ್ ಮಾಡಬೇಕು. ಎಲ್ಲಿ ಅಂತಂದ್ರೆ ಥರ್ಡ್ ಪರ್ಸನ್ ಸಿಂಗ್ಲರ್ಸ್ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಲರ್ಸ್ ಇದ್ದಾಗ. ಗೊತ್ತಾಗ್ಲಿಕ್ಕಂದ್ರೆ ವಿಡಿಯೋ ಮತ್ತೆ ಬ್ಯಾಕ್ ಹೋಗಿ ನೋಡ್ಕೊಡ್ರಿ, ಗೊತ್ತಾಗುತ್ತಾ ನಾನು ಏನು ಹೇಳಿನಿ ಅಂತ. ಓಕೆನಾ? ಇದನ್ನ ನಾವು ಮರಿಬಾರ್ದು. ಇದು ಸಿಂಪಲ್. ಐ ಗೋ ಟು ಸ್ಕೂಲ್, ವಿ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್, ದೇ ಗೋ ಟು ಸ್ಕೂಲ್. ಇಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಇಲ್ಲಿ IS ES ಎಸ್ ಅನ್ನ ತೆಗೆದುಕೊಳ್ಳಬೇಕು. ಇದು ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡುವಾಗ ಮರಿಬಾರ್ದು. ಓಕೆನಾ? ಹಾಗಾದ್ರೆ ಸರ್ ಏನು ವ್ಯತ್ಯಾಸ ಆಗುತ್ತೆ? ಈಗ ನೆಗೆಟಿವ್ ಸೆಂಟೆನ್ಸ್ ಕಡೆ ನಾವು ಮೂವ್ ಆಗ್ತಾ ನೋಡೋಣ, ಹೌದಾ? ಓಕೆ, ಹಾಗಾದ್ರೆ ಇಲ್ಲಿ ಏನೇನು ವ್ಯತ್ಯಾಸ ಆಗುತ್ತೆ ನೀವು ಕರೆಕ್ಟಾಗಿ ಗಮನಿಸಬೇಕು. ಐ, ವಿ, ಯು, ದೇ ಬಂದಾಗ ನಾನು ಡೂ ತಗೊಂಡಿನಿ. ಏನ್ ತಗೊಂಡಿನಿ? ಡೂ ತಗೊಂಡಿನಿ, ಡೂ. ಸರ ಹಿ, ಸಿ, ಇಟ್ ಬಂದಾಗ ಡಸ್ ತಗೊಂಡಿನಿ. ಏನ್ ತಗೊಂಡಿನಿ? ಡಸ್ ತಗೊಂಡಿನಿ. ಹಾಗಾದ್ರೆ ನಿಮಗ ಕನ್ಫರ್ಮ್ ಆಯ್ತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಡೂ ಮತ್ತು ಡಸ್ ಬರ್ತಾವ. ಇಲ್ಲಿ ಯಾಕೆ ಬಳಸಿಲ್ಲ ಅಂತ ಆಲ್ರೆಡಿ ಮಾತಾಡಿನಿ, ಹೌದಾ? ಇಲ್ಲಿ ಡೂ ಮತ್ತು ಡಸ್ ಬಳಸ್ತಾ ಇದ್ದೇವೆ. ಹಾಗಾದ್ರೆ ಡೂ ಎಲ್ಲಿ ಬಳಸಬೇಕು, ಡಸ್ ಎಲ್ಲಿ ಬಳಸಬೇಕು, ಇದನ್ನು ಕೂಡ ಮರಿಬಾರ್ದು. ಇನ್ನೊಂದು ಚೇಂಜ್ ಆಗೈತಿ, ಗೋ ಆಗೈತಿ, ಗೋಸ್ ಅಲ್ಲ. ಇಲ್ಲಿ ನೋಡ್ರಿ ಗೋಸ್ ಐತಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಲರ್ಸ್ ಮುಂದೆ IS ES ಎಸ್ ಅನ್ನ ಏನ್ ನಾವು ಯೂಸ್ ಮಾಡಿರ್ತೇವೆ, ಅದನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಡಸ್ ತಗೊಂಡಿರ್ತೇವಲ್ಲ, ಅದಕ್ಕಾಗಿ IS ES ಎಸ್ ಅನ್ನ ರಿಮೂವ್ ಮಾಡಬೇಕು, ಅದನ್ನ ಬರಿಬಾರ್ದು. ಈ ವ್ಯತ್ಯಾಸವನ್ನ ಗಮನಿಸಬೇಕು. ಹಾಗಾದ್ರೆ ಏನೇನು ವ್ಯತ್ಯಾಸ ಐತಿ ನೋಡ್ರಿ. ಐ, ವಿ, ಯು, ದೇ ಮುಂದ್ಗಡೆ ಡೂ ತಗೋಬೇಕು. ಹಿ, ಸಿ, ಇಟ್ ಮುಂದ್ಗಡೆ ಡಸ್ ತೆಗೆದುಕೊಳ್ಳಬೇಕು. ಅಂಡ್ ಏನಪ್ಪಾ ಅಂತಂದ್ರೆ IS ES ಎಸ್ ಅನ್ನ ರಿಮೂವ್ ಮಾಡಬೇಕು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡುವಾಗ. ಇದು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ನಾನು ನಿಮಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲಿ ಬಳಸ್ತೇವೆ ಅಂತ ಹೇಳ್ತಾ ಇಲ್ಲ ನೋಡಿ. ಡೈಲಿ ರೂಟೀನ್ ಆಕ್ಟಿವಿಟೀಸ್, ಹ್ಯಾಬಿಟ್ ಹೇಳುವಾಗ, ಫ್ಯೂಚರ್ ಪ್ಲಾನ್ಡ್ ಆಕ್ಷನ್ಸ್ ಅನ್ನು ಹೇಳುವಾಗ ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೇವೆ. ಬಟ್ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇಲ್ಲ, ಕನ್ನಡ ಮೀನಿಂಗ್ ಮೇಲೂ ನಾವು ಫೋಕಸ್ ಮಾಡ್ತಾ ಇಲ್ಲ. ಜಸ್ಟ್ ನಿಮಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಇಂಟ್ರಾಗೇಟಿವ್ ಪಾಸಿಟಿವ್ ಹೇಗೆ, ಇಂಟ್ರಾಗೇಟಿವ್ ನೆಗೆಟಿವ್ ಹೇಗೆ, ಅಷ್ಟೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಅದ್ರ ಬಗ್ಗೆ ವಿಡಿಯೋಗಳು ನನ್ನ ಕ್ಲಾಸಲ್ಲಿ ಇದೆ. ಅದರ ಆಲ್ ಟೆನ್ಸ್ ಕನ್ನಡ ಮೀನಿಂಗ್ ಕೂಡ ಹೇಳಿಕೊಟ್ಟಿನಿ, ಹೌದಾ? ಅವುಗಳ ಯೂಸೇಜ್ ಅನ್ನ ನಾನು ಕ್ಲಾಸಸ್ ಮಾಡಬೇಕಾಗಿತ್ತು. ಓಕೆನಾ? ಈಗ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ಮಾಡೋದು ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ. ಓಕೆ, ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮತ್ತು ಪಾಸಿಟಿವ್ ಸೆಂಟೆನ್ಸ್ ಎಲ್ಲಿ ಅಂತಂದ್ರೆ ಇಂಟ್ರಾಗೇಟಿವ್, ನಾನು ಶಾರ್ಟ್ ಆಗಿ ಬರ್ತೀನಿ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಮಾಡಬೇಕಂತ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಆಲ್ವೇಸ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಆರ್ WH ವರ್ಡ್ ಅಂತ ಹೇಳ್ತಾ ಬರ್ತೀವಿ. ನಿಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಎರಡು ರೀತಿ ಬರ್ತಾವ. ಒಂದು SR ನೋ ಟೈಪ್ ಅಂತ ಹೇಳ್ತೇವೆ, ಇನ್ನೊಂದು ಏನಪ್ಪಾ ಅಂದ್ರೆ WH ವರ್ಡ್ಸ್ ಅಂತ ಹೇಳ್ತೇವಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗ ಇವೆಲ್ಲ SR ನೋ ಟೈಪ್ ಸೆಂಟೆನ್ಸ್, ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಇಂದ ಸೆಂಟೆನ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ, ಹೌದಾ? ಹಾಗಾದ್ರೆ ನೆನಪಿಟ್ಕೊಳ್ರಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಇದು ಮರಿಬಾರ್ದು. ನಾ ಏನ್ ಹೇಳ್ತೀನಿ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೇಕು. ಹಾಗಾದ್ರೆ ಈಗ ಹೆಲ್ಪಿಂಗ್ ವರ್ಬ್ ಇಂದ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸರ್ ಯಾವ ಬರ್ತಾ ಹೆಲ್ಪಿಂಗ್ ವರ್ಬ್? ಒಂದು ಡೂ, ಇನ್ನೊಂದು ಡಸ್ ಬರ್ತೈತಿ. ಹೇಳಿಕೊಟ್ಟಿನಿ. ಡೂ ಎಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ಐ, ವಿ, ಯು, ದೇ ಇವುಗಳ ಹಿಂದೆ ಡೂ ಬಳಸಬೇಕು. ಬರಿವಾಗಿ ಇವೆಲ್ಲ ಸ್ಮಾಲ್ ಬರೀರಿ, ಯಾಕಂದ್ರೆ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಅಂಡ್ ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇರಬೇಕು. ಓಕೆನಾ? ನೋಡ್ರಿ, ಡೂ ಐ ಗೋ ಟು ಸ್ಕೂಲ್, ಡೂ ವಿ ಗೋ ಟು ಸ್ಕೂಲ್, ಡೂ ಯು ಗೋ ಟು ಸ್ಕೂಲ್, ಡೂ ದೇ ಗೋ ಟು ಸ್ಕೂಲ್,
ಕ್ವಶನ್ ಮಾರ್ಕ್. ಓಕೆನಾ, ಈ ರೀತಿ ಆಗುತ್ತೆ. ಹಾಗಾದ್ರೆ ಸರ್ ಹಿ ಸೀಟ್ ಬಂದಾಗ ಡೂ ಬಳಸಬೇಕಾ? ಇಲ್ಲ. ಏನ್ ಬಳಸಬೇಕು? ಡಸ್ ಬಳಸಬೇಕು. ಫಸ್ಟ್ ಲೆಟರ್ ಕ್ಯಾಪಿಟಲ್, ಉಳ್ಕಿದ್ ಯಾವ ಕ್ಯಾಪಿಟಲ್ ಇಲ್ಲ. ಓಕೆನಾ, ಹಾಗಾದ್ರೆ ಡಸ್ ಹಿ, ಡಸ್ ಸಿ, ಡಸ್ ಇಟ್, ಗೋಸ್ ಅಲ್ಲ, ಏನಾಗ್ಬೇಕ್ರಿ? ಗೋ ಆಗ್ಬೇಕು. ಓಕೆನಾ, ಏನಾಗ್ಬೇಕ್ರಿ? ಗೋ. ಓಕೆನಾ, ಡಸ್ ಹಿ, ಡಸ್ ಸಿ, ಡಸ್ ಇಟ್ ಗೋ ಟು ಸ್ಕೂಲ್? ಏನಾಗ್ಬೇಕ್ರಿ? ಗೋ ಟು ಸ್ಕೂಲ್ ಕ್ವಶನ್ ಮಾರ್ಕ್. ಹೀಗೆ ಈ ಸೆಂಟೆನ್ಸ್ ಅನ್ನು ನಾವು ನೋಡ್ತಾ ಬರ್ತೇವೆ. ಇನ್ ಸರ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾವ. ಸೇಮ್ ಐತಿ, ನಾಟ್ ಹಾಕೋತೀವಿ. ಸರ್ ನಾಟ್ ಇಲ್ಲಿ ಹಾಕೋಬೇಕಾ? ನಿಮ್ಮ ಮೈಂಡ್ ಅಲ್ಲಿ ಪ್ರಶ್ನೆ ಬಂದಿರಬೇಕು. ಸರ್ ಡೋಂಟ್ ಐ ಅಂತ ಹೇಳ್ಬೋದಲ್ಲ, ಡಸಂಟ್ ಹಿ ಅಂತ ಹೇಳ್ಬೋದಲ್ಲ? ಹೇಳ್ಬೋದು. ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾವು ಸಪ್ರೇಟ್ ಮಾಡಿದಾಗ ಸೆಂಟೆನ್ಸ್ ಅಲ್ಲಿ ಜಾಸ್ತಿ ಫೋಕಸ್ ಆಗುತ್ತೆ ನೆಗೆಟಿವ್ ಮೇಲೆ. ನಾವು ಸಪ್ರೇಟ್ ಮಾಡದಿದ್ದಾಗ ಲೆಸ್ ಫೋಕಸ್ ಆಗುತ್ತೆ, ಕಡಿಮೆ ಫೋಕಸ್ ಆಗುತ್ತೆ. ಫೋಕಸ್ ಆಗಬೇಕು ಅಂದ್ರೆ ಸಪ್ರೇಟ್ ಮಾಡಿ ಬರಿಬೇಕು, ಇಲ್ಲ ಅಂತಂದ್ರೆ ಒಟ್ಟಿಗೆ ಬರಿಬೇಕು. ಇದಕ್ಕಾಗಿ ನಾವು ಅದನ್ನ ಸಪ್ರೇಟ್ ಮಾಡಿ ಬರೆಯೋ ರೂಢಿ ಕೂಡ ಇದೆ. ಆಗ ನಾನು ಸಪ್ರೇಟೇ ಮಾಡೀನಿ. ಒಂದಾದ್ರೆ ಡೋಂಟ್ ಐ, ಡೋಂಟ್ ವಿ ಅಂತ ಆಗುತ್ತೆ. ಓಕೆನಾ, ಹಾಗಾದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೇಗೆ? ಡು ಐ ನಾಟ್ ಗೋ ಟು ಸ್ಕೂಲ್ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಮರಿಬಾರ್ದು, ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, ಲಾಸ್ಟ್ ಕ್ವಶನ್ ಮಾರ್ಕ್ ಬರ್ಲೇಬೇಕು. ಹೌದಾ? ಹಾಗಾಗುತ್ತೆ. ಹಾಗಾದ್ರೆ ಡು ಐ, ಡು ವಿ, ಡು ಯು, ಡು ದೇ ನಾಟ್ ಗೋ ಟು ಸ್ಕೂಲ್ ಕ್ವಶನ್ ಮಾರ್ಕ್. ಹಾಗಾದ್ರೆ ಡಸ್ ಹಿ, ಡಸ್ ಸಿ, ಡಸ್ ಇಟ್ ನಾಟ್ ಗೋ ಟು ಸ್ಕೂಲ್ ಕ್ವಶನ್ ಮಾರ್ಕ್. ಓಕೆನಾ, ಸೊ ಹೀಗೇನಪ್ಪ ಅಂತಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡೋದು ಕಲ್ತೇವಿ. ಓಕೆನಾ, ಮುಂದಿನ ದಿನಮಾನಗಳಲ್ಲಿ ಆಲ್ ಗ್ರಾಮರ್ ಕಂಟೆಂಟ್ಗಳನ್ನ ತರುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈ ಸದ್ಯಕ್ಕೆ ನನ್ನ ವಿಡಿಯೋಗಳು ಸ್ಟಾಪ್ ಆಗಿದ್ದು, ಒಂದು ಕಡೆ ಕ್ವಶನ್ ಟ್ಯಾಗ್ ಸ್ಟಾರ್ಟ್ ಮಾಡಿದ್ದೆ, 2 ರೂಲ್ಸ್ ಅನ್ನು ಹೇಳಿಕೊಟ್ಟಿನಿ. ಇನ್ನೊಂದು ಕಡೆ ಆರ್ಟಿಕಲ್ಸ್ ಅನ್ನು ಸ್ಟಾರ್ಟ್ ಮಾಡೀನಿ, ಅಲ್ಲಿ 2 ರೂಲ್ಸ್ ಗಳನ್ನ ಮಾತಾಡಿನಿ. ಅವುಗಳು ಕೂಡ ಮುಂದಿನ ದಿನಮಾನದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಆಲ್ ಪ್ರೆಸೆಂಟ್ ಟೆನ್ಸ್ ಕೊಟ್ಟ ನಂತರದಲ್ಲಿ ಆ ಕ್ವಶನ್ ಟ್ಯಾಗ್ ಉಳಿದಂತ ರೂಲ್ಸ್ ಅನ್ನು ಹೇಳ್ತಾ ಬರ್ತೀನಿ, ಆರ್ಟಿಕಲ್ಸ್ ಉಳಿದಂತ ರೂಲ್ಸ್ ಗಳನ್ನ ಹೇಳ್ತಾ ಬರ್ತೀನಿ. ಜೊತೆಗೆ ಏನಪ್ಪ ಅಂದ್ರ ಮುಂದಿನ ದಿನಮಾನಗಳಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಅದರ್ ಗ್ರಾಮರ್ ಕಂಟೆಂಟ್ಸ್ ಏನದಾವ ಎಲ್ಲವನ್ನ, ಕಂಡೀಷನ್ಸ್, ಹೌದಾ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೆಂಟೆನ್ಸ್ಗಳು, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನ, ಹೌದಾ, ಹೀಗೆ ಎಲ್ಲವೂ ಕೂಡ ಏನಪ್ಪಾ ಅಂದ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಏನ್ ಬರ್ತದೆ ಎಲ್ಲವನ್ನ ಗ್ರಾಮರ್ ಕಂಟೆಂಟ್ ಅನ್ನ 1 by 1 ಮಾಡ್ತಾ ಹೋಗ್ತೀನಿ. ಲೆಟರ್ ರೈಟಿಂಗ್ ಕ್ವೆರಿ ಬಹಳ ಜನ, ಆಮೇಲೆ ಇನ್ನು ಸೋಷಿಯಲ್ ಸೈನ್ಸ್ ಕ್ಲಾಸಸ್ ಗಳನ್ನ ಕೊಡ್ತಾ ಬರ್ತೀನಿ, ಇಂಗ್ಲಿಷ್ ಲೆಸನ್ಸ್ ಗಳನ್ನ ಮಾಡ್ತಾ ಹೋಗೋಣ. ಹೌದಾ, ಹೀಗೆ ಆಲ್ ಕ್ಲಾಸಸ್ ಗಳನ್ನ ನಾವಿಲ್ಲಿ 1 by 1 ತೆಗೆದುಕೊಂಡು ಬರೋಣ. ನಿಮ್ ಸಪೋರ್ಟ್ ಮಾತ್ರ ಬೇಕು ಅಂತ ಹೇಳ್ತಾ, ನಿಜವಾಗ್ಲೂ ವಿಡಿಯೋ ಸರಿ ಅನ್ಸಿತ್ತು, ನೀವೇನಾದ್ರೂ ತಿಳ್ಕೊಂಡಿದ್ರಪ್ಪ ಅಂದ್ರ ಒಂದು ಲೈಕ್ ಅನ್ನು ಕೊಡೋದು ಮರಿಬೇಡ್ರಿ. ಇದು ಯಾರಿಗೆ ಇಂಪಾರ್ಟೆಂಟ್ ಅನಿಸ್ತೈತಿ, ಕಲಿಬೇಕಂತ ಯಾರಿಗೆ ಅನಿಸ್ತೈತಿ, ನಿಮ್ಮ ಫ್ರೆಂಡ್ಸ್ಗೆ ಅದನ್ನೆಲ್ಲ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.